ಹಲೋ ಹಲೋ. ಎಸ್ ಗೈಸ್, ಈಗ ರೆಕಾರ್ಡ್ ಆಗತ್ತೈತಿ ಇದು. ಇಷ್ಟೋ ತನಕ ಮಾತಾಡಿದ್ದೇನು ಬಂದಿಲ್ಲ, ರೆಕಾರ್ಡ್ ಆಗಿಲ್ಲ. ಇದು ಮೋಟೋ ವ್ಲಾಗರ್ಸದು ಕಷ್ಟ ಗೈಸ್, ಏನು ಮಾಡೋಕೆ ಬರೋದಿಲ್ಲ. ಟೆಸ್ಟ್ ಮಾಡೋಣಂತ. ಇದೊಂಥರ ಟೆಸ್ಟ್ ವ್ಲಾಗ್ ಅನ್ಕೋರಿ. ಅಂದರೆ ಮೈಕ್ ಸೆಟಪ್ ಅದು ಟೆಸ್ಟ್ ಆ್ಯಂಡ್ ಪ್ಲಸ್ ಆಲ್ಸೋ ದ ಆ್ಯಕ್ಷನ್ ಕ್ಯಾಮ್ರಾ ಟೆಸ್ಟ್. ಈಗ ಸ್ವಲ್ಪ ಆ್ಯಂಗಲ್ ಇನ್ನೂ ಸ್ವಲ್ಪ ಕೆಳಗೆ ಬರಬೇಕು ಮ್ಯಾಲೆ ಬರಬೇಕು ಅಂತ ಗೊತ್ತಿಲ್ಲ, ನೋಡೋಣಂತೆ. ಲೆವೆಲಿಗೆ ಆ್ಯಂಗಲ್ ಸೆಟ್ ಐತಿ. ಸೊ ಏ ಹುಂಬಸೋಳೆ ಮಕ್ಕಳು ನಾವು ಹಡ ಯಾವ ಉಗುಳಿದವರು ಉಗುಳಿದ ಅಪ್ಪ ಯಾವ ಉಗುಳಿದ ಏನು ಮಕ್ಕಳದಾರು ಯಾವ ಬಸ್ನಾಗ ಯಾವ ಸುಖ 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 ಕಾರ್ನರ್ ಮಾಡೋದ್ರಾಗ ಏನು ಸುಖ ಹೇಳ್ತೇನೆ ಗಾಯ್ಸ್. ಹಿಂಗೇನ್ರ ಮಾಡ್ತಿರ್ತೀವಿ ಅಂತ ಬಂದ್ಬಿಡ್ತಾವ. ನೋಡ್ರಿ ಅಂಥ ಚಲೋ ರೋಡ್ ಐತಿ, ನಡಕ್ಕೆ ಟಕ್ ಅಂಥೇಳಿ ಅದು ಬಂದ್ಬಿಡುತ್ತೆ. ಇನ್ನೊಂದು ಹೋಗ ನಾವು ನಡ. ಈಗ ಇದ್ರದ್ದು ಕಂಡೀಷನ್ ಹೆಂಗೈತೆ ಅಂದ್ರೆ, ರೋಡ್ ಕಂಡೀಷನ್ ಬಿಟ್ಟು ಸ್ವಲ್ಪ ಆ ಕಡೆ ಐತಿದೆ. ಈ ಹಳ್ಯಾಳ್ ಟು ಧಾರವಾಡ ಟು ಹಳ್ಯಾಳ ಏನೈತಲ್ಲ ರೋಡ್, ಇದು ನೋಡ್ರಿ ಎಷ್ಟು ಸ್ಮೂತ್ ಅನ್ನಿಸ್ತದೆ. ನಡಕ್ಕೆ ಒಂದೊಂದು ಬರ್ತಾವೆ ತೆಗ್ಗ, ಬಟ್ ಇದು ಮಾಡ್ಯಾರ. ಅದು ಮಾಡಿದ್ರೆ ಆ ಕಡೆ ರೋಡ್ ಸ್ವಲ್ಪ ನಿಗದಿ ಮುಂಚೆ ಏನೈತಲ್ಲ, ಭಾಳ ಅಂದ್ರೆ ಭಾಳ ಕೆಟ್ಟ ಧೂಳಿತ್ತು ನೋಡ್ದೆ. ಮತ್ತೆ ಸ್ಟಾರ್ಟ್ ಅಷ್ಟು ಚಲೋ ಇತ್ತ, ಮತ್ತೆ ಸ್ಟಾರ್ಟ್. ಇದು ಆ್ಯಕ್ಚುಲಿ ಮಾಡ್ಯಾರಿದು ಮಾಡಿದ ರೋಡ. ಇದು ಮಾಡಿದ ರೋಡ್ ಹಿಂಗಾಗೈತಿ. ಮಾಡೋಕತ್ತಿಲ್ಲ ಇದನ್ನು, ಇದು ಮಾಡಿ ಮುಗಿಸಿದ ರೋಡ್. ಇದು ಮಾಡಿ ಮುಗಿಸಿದ ರೋಡ್ ಇಷ್ಟು ಬೇಗ ಹಾಳಾಕೈತಿ. ಎಕ್ಸ್ಪೀರಿಯನ್ಸ್ ಖರಾಬ್ ಮಾಡಿಬಿಡ್ತು ರೈಡದ್ದು. ಏನೋ ಮನಃಶಾಂತಿಗೆ ಅಂತೇಳಿ ವೀಕೆಂಡ್ನಾಗ ರೈಡಿಗೆ ಪ್ಲ್ಯಾನ್ ಮಾಡ್ತೀವಿ. ಈಗ ನೋಡ್ರಿ, ನಾನು ಧಾರವಾಡ ಕಲ್ಗಟ್ಟಿಗೆ ರೂಟ್ ಎದಕ್ಕೆ ತೊಗೊಳಿಲ್ಲ ಅಂತಂದ್ರೆ, ಅದು ಇದ್ರಕ್ಕಿಂತ ವರ್ಸ್ಟ್ ಇತ್ತು. ಲಾಸ್ಟ್ ಟೈಮ್ ನಾನು ಹೋದಾಗ ನಾನು ಮುಡುಗೋಡ್ಗೆ ಹೋಗಿದ್ದೆ, ಕಲ್ಗಟ್ಟಿಗೆ ಮೇಲೆ ಹೋಗಿದ್ವಿ. ಮುಡುಗೋಡ್ಗೆ ಭಾಳ ವರ್ಸ್ಟ್ ಇತ್ತು ರೋಡ್. ಧಾರವಾಡ ಟು ಕಲ್ಗಟ್ಟಿಗೆ ರೋಡ್ ಎಷ್ಟು ಸರಿ ಮಾಡ್ತಾರೋ ಗೊತ್ತಿಲ್ಲ. ಅದೇ ಹಾಳು 4 ವರ್ಷ ಆಯ್ತು, 5 ವರ್ಷ 10 ವರ್ಷ ಆಯ್ತು ಕಾಣಿಸ್ತದೆ. ಡೆಕೆಡ್ಸ್ ಆಯ್ತು. ನಡಕ್ಕೆ ಯಾವಾಗ ಒಂದು ಸರಿ ಅಷ್ಟು ಚಲೋ ಇತ್ತು ರೋಡ್. ಮತ್ತೆ ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಫುಲ್ ಧೂಳು ಮತ್ತೆ ಮಾಡಕತ್ತಾರೆ. ಎಷ್ಟು ಮಾಡ್ತಿರು ರೋಡ್. ಇದು ಒಂಥರ ಮಜಾ ಬರ್ತೈತಪ್ಪ ರೋಡ್ನಾಗ ಹೊಡ್ಯಾಕೆ. ನಂಗೆ ಈ ಕಾರ್ನರಿಂಗ್ಸ್ ಮಾಡ್ಬೋದಲ್ಲ ಇದರಲ್ಲೇ, ಮಸ್ತ್ ಮಜಾ ಬರ್ತೈತೆ ಕಾರ್ನರಿಂಗ್ ಮಾಡೋಕೆ. ಟ್ವಿಸ್ಟಿ ರೋಡ್ಸ್, ಹೈ ಸ್ಪೀಡ್ ಮೇಂಟೈನ್ ಮಾಡ್ಬೋದು. ಈ ರೋಡ್ ಈ ಕಡೆಯಿಂದ ಸ್ವಲ್ಪ ಚಲೋ ಅದನೋ ಅದು. ಆ ಕಡೆ ಏನೋ ಗೊತ್ತಿಲ್ಲಪ್ಪ, ಹಂಗೆ ಎದಕ್ಕೆ ಮಾಡ್ಯಾರೋ ಗೊತ್ತಿಲ್ಲ. ಅದೆಷ್ಟು ಸರಿ ಮಾಡಿದ್ರು ಹಾಗೆ ಮಾಡ್ತಾರೆ. ಭಾಳ ಫೋಕಸ್ ಮಾಡ್ಬೇಕಾ ರೋಡ್ ಮೇಲೆ ಇದ್ದಾಗ, ಅಂದರೆ ಲೈಕ್ ಕಾರ್ನರಿಂಗ್ ಮಾಡ್ಬೇಕಾರೆ ಅಥವಾ ಹೈ ಸ್ಪೀಡ್ ಮಾಡ್ಬೇಕಾರೆ ಅಥವಾ ಎಷ್ಟು ಫೋಕಸ್ ಇರ್ಬೇಕಂದ್ರೆ, ನಿಮಗೆ 1 ಸೆಕೆಂಡ್ ಆ ಕಡೆ ಈ ಕಡೆ ನಿಮ್ಮ ಕಣ್ಣು ಏನಾರ ಮಿಸ್ ಆತಂದ್ರೆ ನೋಡ್ರಿ, ನಿಮಗೆ ಇದನ್ನು ಆಗೋಂಗಿಲ್ಲ, ಕಂಟ್ರೋಲ್ ಆಗೋಂಗಿಲ್ಲ ಗಾಡಿ. ಇದ್ರೊಳಗೆ ಇನ್ನೊಂದು ಏನು ಕೇರ್ಫುಲ್ ಇರಬೇಕಂತಂದ್ರೆ, ಈ ಬಸ್ಗಳು KSRTC ಬಸ್ಗಳು ಈ ರೋಡ್ನಾಗ ಸ್ವಲ್ಪ ಜಾಸ್ತಿ ಅಡ್ಡಾಡ್ತಿರ್ತಾವೆ. ಬೈಕ್ನವ್ರಿಗೆ ಅನ್ಸೋಂಗಿಲ್ಲ, ದಾಟಿ ಬಿಡ್ತೇವೆ, ಜಾಗ ಸಿಗ್ತೈತಿ. ಬಟ್ ಕಾರ್ನಾಗ ಹೋಗೋರೆ ಸ್ವಲ್ಪ ಭಾಳ ಆರಾಮಾಗಿ ಮುಂದೆ ಬಸ್ ಬರ್ತಿರ್ತಾವೆ ಸಡನ್ನಾಗಿ ಸೊ ಭಾಳ ಕೇರ್ಫುಲ್ಲಾಗಿ ಹೊಡಿಬೇಕು ಈ ರೋಡ್ನಾಗ. ಹಳೆಯಾಳ್ತನ ಅಂತೂ ರೋಡ್ ಚಲೋ ಇತ್ತು. ಅದೇ ನಿಗದಿ ಮುಂಚೆ ಏನೈತಲ್ಲ ಧಾರವಾಡ ಟು ನಿಗದಿ, ಅಲ್ಲಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್, ಆಮೇಲೆ ಸ್ಮೂತ್ ಅದ. ಇಂಡ್ಯಾದಾಗ ಮೋಟೋ ವ್ಲಾಗ್ ಇನ್ನೂ ಕಷ್ಟ. ಯಾಕಂತಂದರೆ ಈ ಧೂಳು ಆಮೇಲೆ ಈ ಕಾಂಟ್ರಾಸ್ಟ್ ಏನೈತಲ್ಲ, ಇಟ್ ಡಸಂಟ್ ಲುಕ್ಸ್ ಗುಡ್ ಸಮ್ಟೈಮ್ಸ್ ಆನ್ ಕ್ಯಾಮ್ರಾ. ಈ ರೋಡ್ ಹಾಳಾಗಿದ್ದ ರೋಡ್ಗಳು, ಧೂಳು
ಆಮೇಲೆ ಅದು ಧೂಳು ಬಂದು ಯಾವಾಗಲೂ ಕುಂದಿರ್ತೈತಿ. ನೀವು ಎಷ್ಟಂತ ಒರೆಸ್ತೀರಿ ಕ್ಯಾಮ್ರಾ ಲೆನ್ಸ್? ಅವಾಗ ಕ್ಲೀನ್ ಮಾಡ್ಕೊತ ಇರಬೇಕು. ಇಟ್ಸ್ ನಾಟ್ ಈಸಿ. ಫಾರಿನ್ ಮೋಟೋ ಬ್ಲಾಗರ್ಸ್ ಅವೆಲ್ಲ ಪ್ರಾಬ್ಲಮ್ ಇರೋಂಗಿಲ್ಲ. ಇಂಥವೆಲ್ಲ ಸ್ಮೂತ್ ರೈಡ್ ಮಾಡ್ತಿರ್ತಾರೆ ಮಸ್ತ್. ಸೊ ಈ ರೋಡ್ ದಾಂಡೇಲಿಗೆ ಹೋಗ್ತೈತಿ. ದಾಂಡೇಲಿ, ಗಣೇಶ್ ಗುಡಿ, ಎನಿಥಿಂಗ್, ಉಳುವಿ ಇಳಿವಿ ಎಲ್ಲ ಈ ಕಡೆ ಸ್ಟ್ರೇಟ್ ಹೋದ್ರೆ ಯಲ್ಲಾಪುರ ರೋಡ್ ಇಲ್ಲಿಂದ ಶುರು. ಇದು ಭಾಗವತಿ ರೋಡ್ ಇದೆ. ಈ ರೋಡ್ನ ತೊಗೊಂಡಿದ್ದು 2 ರೀಸನ್. ಒಂದು, ಈ ರೋಡ್ನಾಗ ನೀವು ಹೋದ್ರೆ ಸ್ವಲ್ಪ ಗ್ರೀನರಿ ಜಾಸ್ತಿ ಇರ್ತೈತಿ ಈ ರೋಡ್ನಾಗ. ಅಂದರೆ ಹಳ್ಯಾಳ ಮೇಲಿಂದ ಧಾರವಾಡ ಟು ಹಳ್ಯಾಳ ಟು ಯಲ್ಲಾಪುರ ಗ್ರೀನರಿ ಚಲೋ ಅದ, ಮಸ್ತ್ ಜಾಸ್ತಿ ಅದ. ಆ ಕಡೆ ಹೋದರೆ ನಿಮಗೆ ಗ್ರೀನರಿ ಯಾವಾಗ ಸ್ಟಾರ್ಟ್ ಆಗ್ತದೆ? ಕಲಗಟ್ಟಿಗೆ ಸ್ವಲ್ಪ ದಾಟಿದ ಮೇಲೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗ್ತದೆ. ಇಲ್ಲೇ ಸ್ಟಾರ್ಟಿಂಗನ ಧಾರವಾಡ ನಿಗದಿ ದಾಟಿದ ತಕ್ಷಣ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಅದೊಂದೇ ರೀಸನಿಗೆ ಸ್ವಲ್ಪ ಈ ರೂಟ್ ಪ್ರಿಫರ್ ಮಾಡ್ತೇನೆ ಅಷ್ಟೇ. ಅದನ್ನು ಬಿಟ್ಟರೆ ಆಮೇಲೆ ರೋಡ್ ಕಲಗಟ್ಟಿಗೆ ರೋಡ್ ಎಸ್ಕೇಪ್ ಆಗಕ್ಕೆ ಹಿಂಗೆ ಮಾಡ್ತೇನೆ ನಾನು. ಇದು ಬಂದಿದ್ದ ರೀಸನ್ ಇದಕ್ಕೆ. ಸಿ ದಿಸ್ ವ್ಯೂ. ಕರೆಕ್ಟಾಗಿ ಕ್ಯಾಮ್ರಾ ಆನ್ ಮಾಡಿದೆ ಮೂಮೆಂಟಿಗೆ. ಈ ಕಾರ್ನರ್ನಾಗ ಭಾಳ ಸೇರ್ತದೆ ಇದು ಪಾರ್ಟ್. ಈ ರೋಡದ ದಿಸ್ ಪಾರ್ಟ್ ಏನೈತಲ್ಲ, ಇಟ್ಸ್ ಕರ್ವಿಂಗ್ಸ್ ಅನಾಹುತ. ಹಂಗೆ ಬಂದು ಒನ್ ಮೋರ್ ಕಾರ್ನರ್. ಒಂದು ಸಣ್ಣ ಸ್ಟಾಪ್. ಸೊ ರೋಡ್ ನೋಡ್ರಿ ಏನು ಬ್ಯೂಟಿಫುಲ್ ಐತಿ. ಓಕೆ, ಆ್ಯಕ್ಚುಲಿ ನಾ ಮೈಕಿಗೆ ಏನು ಸೆಟ್ ಮಾಡಿದ್ರೆ ಆತು. ಆ್ಯಂಡ್ ಆಲ್ಸೋ ಐ ನೀಡ್ ಟು ಡ್ರಿಂಕ್ ಸಮ್ ವಾಟರ್. ಏನು ಶಾಂತಿ ಐತಪ್ಪ. ಇದು ಯಾವಾಗಲೂ ಬೆಸ್ಟ್ ಇರ್ತೈತಿ. ಫಾರೆಸ್ಟ್ ಸೌಂಡ್ ಏನು ಮಸ್ತ್ ಇರ್ತೈತಿ. ಅದು ಆ್ಯಕ್ಚುಲಿ ವಾಟರ್ ಸ್ಟ್ರೀಮ್ ಹೋದ್ ಕಾಣಿಸ್ತೈತಿ ಹಿಂದೆ. ಓಹೋ, ಇಲ್ಲೈತಿ. ಇದು ಐ ಥಿಂಕ್ ಸೊ. ಎಸ್, ಇದು ಇಟ್ ಇಸ್ ನೈಸ್ ಆ್ಯಕ್ಚುಲಿ. ಇದ್ರದ್ದು ರೋಡ್ ಇಲ್ಲೆಲ್ಲೋ ಆಯಿತು. ವೇರ್ ಇಸ್ ದಿಸ್ ರೋಡ್ ಬ್ರೋ? ಇಲ್ಲಿಂದ ಎಲ್ಲ ಹೋಗ್ಬೇಕು. ಆಕ್ಸಿಡೆಂಟ್ ಆಗೈತಪ್ಪ. ಈಗ ಆತನೋ ಏನೋ, ಇವಾಗ ಎಷ್ಟು ಗಂಟೆಗೆ ಆಗಿತ್ತು? ಈಗ ಜಸ್ಟ್ ಆಗಿರ್ಬೇಕಿದು. ಈಗ ಜಸ್ಟ್ ಆಗೈತಿ. ಈಗ ಜಸ್ಟ್ ಆಗೈತಿ. ಡ್ರೈವರ್ ಇನ್ನೂ ಸಿಕ್ಕಾಕೊಂಡನ ಪಾಪ ಮೋಸ್ಟ್ಲಿ. SRS ಅವ್ರದ್ದು ಇದು ನನಗೆ ಸೆಕೆಂಡ್ ಟೈಮ್ ಅನ್ಕೋತೇನೆ. SRS ರೀಸೆಂಟ್ಲಿ, ಓ ಫಾಕ್, ಐ ಡೋಂಟ್ ವಾಂಟ್ ಟು ಸೀ ಇಟ್. ಎಲ್ಲಿ ಹೊಂಟಿದ್ರು ಗೊತ್ತಿಲ್ಲ. ಅದು ಮೋಸ್ಟ್ಲಿ ಗೋಕರ್ಣ ಗಾಡಿನೋ ಏನು ಯಾವುದೋ ಟ್ರಿಪ್ ಗಾಡಿನೋ ಇದೋ ಗೊತ್ತಿಲ್ಲ. ಆಂಬ್ಯುಲೆನ್ಸ್ ಹೊಂಟೈತಿ. ಓ ಗಾಡ್, ಭಾಳ ಕೇರ್ಫುಲ್ ಆಗಿರಬೇಕು. ಇದು ಏನಾಕೈತಿ, ಭಾಳ ಫಾಸ್ಟ್ ಬರ್ತಾರೆ. ಮುಂದಿಂದ ಯಾವುದೋ ಗಾಡಿ ಬಂದಿರ್ತೈತಿ. ಸೊ ಹೈವೇ ಪೆಟ್ರೋಲ್ ಹೊಂಟಾರ ನೋಡ್ರಿ. ನ್ಯಾಷನಲ್ ಹೈವೇ ಅದು ಆ್ಯಕ್ಚುಲಿ. ಅದು ಹಿಂದೆ ಎಮರ್ಜೆನ್ಸಿ ಎಕ್ಸಿಸ್ಟ್ ಡೋರಿಂದ ಹಿಂದಿಂದ ಹೊಂಟಾರ ಹೋದ್ರವ್ರೆಲ್ಲರೂ. ಈಗ ಜಸ್ಟ್ ಆಗೈತದ. ಈಗ ಜಸ್ಟ್ ಒಂದು 2-3 ಮಿನಿಟ್ಸ್ ಬ್ಯಾಕ್ ಆಗೈತನೋ ಏನು 5 ಮಿನಿಟ್ಸ್ ಬ್ಯಾಕ್ ಆಗೈತೋ ಗೊತ್ತಿಲ್ಲ. ಇನ್ನೂ ಇಳ್ಯಾಕತ್ತಾರ ಜನ, ಒಳಗಿಂದ ಇಳ್ಯಾಕತ್ತಾರ ಕೆಳಗೆ. ಇಳಿದು ಆ ಕಡೆ ನಿಂತಿದ್ರು.
ಓಕೆ ಗೈಸ್, ಇಂದ್ರಪ್ರಸ್ಥ ಬಂದಿದ್ದೆ ಬ್ರೇಕ್ಫಾಸ್ಟ್ ಮಾಡಿ. ಸೊ ಐ ಆಮ್ ಗೋಯಿಂಗ್ ಬ್ಯಾಕ್ ಟು ಮಾಗೋಡ್ ಫಾಲ್ಸ್. ಏನು ಫುಲ್ ರಶ್? ಮಾಡಿದೆ ನಿಮ್ದು ಆಗೈತಿಲ್ಲಣ್ಣ? ನಿಮ್ದು ನಾಷ್ಟ ಆಗೈತಿ ಎಲ್ಲ ಹೋದ್ಮೇಲೆ? ಓಕೆ, ಮೋಸ್ಟ್ಲಿ ಯಾವುದೋ ಕೇರಳದಿಂದ ಬಂದಿದ್ದು ಗಾಡಿ. ಎಸ್, KL58. ಓಕೆ, ಬ್ರೇಕ್ಫಾಸ್ಟ್ ಆಯ್ತು. ಬನ್ಸ್ ತಿಂದೆ, ಚಲೋ ಇತ್ತು. ಬನ್ಸ್ ಬಾಜಿ ಗೀಜಿ ಎಲ್ಲ ಚಲೋ ಇತ್ತು. ಇಂದ್ರಪ್ರಸ್ಥ ಇಸ್ ಅ ವೆರಿ ನೈಸ್ ಪ್ಲೇಸ್ ಟು ಸ್ಟಾಪ್. ನೀವು ಏನಂತಾರೆ, ಹಾಂ ಇಲ್ಲೊಂದು ಐತಿ ನೋಡ್ರಿ. ಇದು ಓಕೆ. ನಾ ಲಾಸ್ಟ್ ಟೈಮ್ ಇಲ್ಲಿ ಊಟ ಮಾಡಿದ್ವಿ, ಹೋಟೆಲ್ ಅರಮನೆ ಅಂತೇನೋ ಐತಿ ಇಲ್ಲೇ ರೈಟ್ ಸೈಡಿಗೆ. ಅದು ರೈಟ್ ಸೈಡಿಗೆ ಐತಿ. ನೀವು ಹುಬ್ಳಿ ಟುವರ್ಡ್ಸ್ ಕಾರವಾರ ಹೋಗ್ಬೇಕಾದ್ರೆ ರೈಟ್ ಸೈಡ್ ಬರ್ತದೆ. ಬಟ್ ಐ ಪ್ರಿಫರ್ ಇಂದ್ರಪ್ರಸ್ಥ. ನಾವು ಡೈವರ್ಷನ್ ತೊಗೊಂಡ್ವಿ. ಈಗ ವಿ ಆರ್ ಗೋಯಿಂಗ್ ಟು ದ ಮಾಗೋಡ್ ಫಾಲ್ಸಿಗೆ ಹೋಗಿ ಭಾಳ ದಿವಸ ಆಗೈತಿ. ಹಂಗೆ ಜೇನ್ಕುಲ್ ಗುಡ್ಡನೂ ಹೋದಂಗೆ ಆಗೈತಿ. ಫಾಲ್ಸ್ ನೋಡಿ ಭಾಳ ಆಗೈತಿ. ಯಾವುದೋ ಲೇಕ್ ಐತಲ್ಲ ಇಲ್ಲಿ, ಕವಡಿಕೆರೆ ಲೇಕ್ ಇಲ್ಲೇ ಐತಲ್ಲ. ಚಲೋ ಗೈಸ್, ಕವಡಿಕೆರೆ ಲೇಕಿಗೆ ಹೋಗಿ ಆಮೇಲೆ ನಾವು ಇದಕ್ಕೆ ಹೋಗೋಣಂತ. ಸಿ ಗೈಸ್ ದ ವ್ಯೂ ಏನು ಮಸ್ತ್ ಐತಲ್ಲ. ಇಲ್ಲಿ ನಿಂತು ಫೋಟೋ ತೆಗೆಸ್ಕೊಳ್ಳೋಂತೇಳ್ರಿ. ಸಿ ದಿಸ್ ವ್ಯೂ ಏನು ಮಸ್ತ್ ಐತಲ್ಲ. ನೋಡಲ್ ರೋಡ್ ಹಿಂಗೆ ಬಂದು ಹೋಗ್ತದೆ. ಓ ನೈಸ್. ಇದೊಂದು ಏನು ಚಲೋ ಮಾಡ್ಯಾರ ಅಂದ್ರೆ, ಎಲ್ಲ ಕಡೆ ಕರೆಕ್ಟ್ ಬೋರ್ಡ್ ಹಾಕ್ಯಾರ. ನಿಮಗೆ ಅನ್ಸೋಂಗಿಲ್ಲ, ನಿಮ್ಮ ಮ್ಯಾಪ್ ಏನು ಅವಶ್ಯಕತೆ ಇಲ್ಲ. ಇಲ್ಲಿ ಒಳಗೆ ಬಂದಿರಂದ್ರೆ ಎಲ್ಲ ಕಡೆ ಅದು ಕವಡಿಕೆರೆ ಲೇಕದ್ದು ಬೋರ್ಡ್ ಐತಿ. ನೀವು ಜಸ್ಟ್ ಸ್ಲೋ ಹೋಗ್ಬೇಕಾ, ನೋಡ್ದಿರ್ಬೇಕು ಆ ಕಡೆ ಬೋರ್ಡ್ಸ್. ಇಲ್ಲಿ ನಿಮಗೆ ಹಾಕ್ಯಾರ ಜೇನ್ಕಲ್ ಗುಡ್ಡದ, ಆಮೇಲೆ ಮಾಗೋಡ್ ಫಾಲ್ಸ್ ರೂಟ್ ಯಾವ್ದು, ಆಮೇಲೆ ವೆರಿ ಫೇಮಸ್ ಗಂಟೆ ಗಣಪತಿಗೆ ಭಾಳ ಜನ ಹೋಗ್ತಾರೆ. ಜೇನ್ಕಲ್ ಗುಡ್ಡ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಜೇನ್ಕಲ್ ಗುಡ್ಡ ಇಸ್ ನಿಮ್ಗೆ ಬೆಸ್ಟ್ ವ್ಯೂ ಸಿಗ್ತದೆ. ಮಾಗೋಡ್ ಇಸ್ ಲೈಕ್ ನೀವು ಫಾಲ್ಸಿಗೆ ಇಳ್ಯಾಕೆ ಆಗಂಗಿಲ್ಲ, ಮೇಲ್ಗಡೆಯಿಂದ ಟಾಪ್ ವ್ಯೂ ಅಷ್ಟು ನೋಡ್ಬೋದು. ವಾಹನ ನಿಲುಗಡೆ ಶುಲ್ಕ. ಓಕೆ, ಏನೇನು ಹೊಸ ರೂಲ್ಸ್ ಮಾಡ್ತಾರಪ್ಪ ಮಾರಾಯ. ಹಾಂ, ಈಗ ಇಲ್ಲಿ ನೋಡಿದ್ರಲ್ಲ ನೀವು, ಅದು ಬೋರ್ಡ್ ನೋಡಿದ್ರಲ್ಲ. ಈಗ ನನ್ನ ಕಡೆ ಸ್ಟಾಪ್ ಮಾಡಿ, ನನ್ನ ಕಡೆ 20 ರೂಪೀಸ್ ಅದೇ ಪಾರ್ಕಿಂಗ್ ಫೀಸ್ ಅಂತೆ. ಪಾರ್ಕಿಂಗ್ ವಾಹನ ಪ್ರವೇಶಗಳಿಗೆ ಏನು ಟೋಲ್ ಎದಕ್ಕೆ ಗುರು? ನೀವು ಏನು ಮಾಡಿದ್ದೀರಾ? ರೋಡ್ ಗ್ರಾಮ ಪಂಚಾಯತಿ ರೋಡ್, ಪ್ರವಾಸಿ ಸ್ಥಾನಗಳು. ಹೌದು, ಪ್ರವಾಸಿ ಸ್ಥಾನಗಳ ಶುಲ್ಕ ಐತಲ್ಲ, ಸಪ್ರೇಟ್ ಐತಲ್ಲ. ನೀವು ಎದಕ್ಕೆ ಪ್ರವಾಸಿ ಸ್ಥಾನಗಳಿಗೆ ಮತ್ತದಕ್ಕೆ ನೀವು ಎಕ್ಸ್ಟ್ರಾ ತೊಗೊಳತ್ತೀರಿ? ಅಲ್ಲೇ ತೊಗೊಳಕತ್ತೀರಲ್ಲ, ಅದರಲ್ಲೇ ಇಂಪ್ರೂವ್ಮೆಂಟ್ ಮಾಡಿರಲ್ಲ ನೀವು. ಗ್ರಾಮ ಪಂಚಾಯತಿ ಇದರಿಂದ ನೀವು ಎದಕ್ಕೆ ಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ. ಸೊ ಐ ಡೋಂಟ್ ನೋ. ನಿಮಗಿದು ನಾನು ರೆಕಾರ್ಡ್ ಮಾಡಲಿಲ್ಲ ಅದನ್ನು. ಆ್ಯಕ್ಚುಲಿ ನನಗೆ ಮರ್ತುಬಿಟ್ಟೆ. ನಾನು ಅಲ್ಲಿ ಆ್ಯಕ್ಚುಲಿ ನಾನು ಅದ್ರ ಮುಂಚೆ ರೆಕಾರ್ಡ್ ಮಾಡ್ಕೊಂಡು ಮಾತಾಡತ್ತಿದ್ದೆ, ಆಮೇಲೆ ಸ್ಟಾಪ್ ಮಾಡಿದ್ದೆ. ಬ್ಯಾಟ್ರಿ ಸ್ವಲ್ಪ ಕಡಿಮೆ ಬರತ್ತಿತ್ತು ಅಂಥೇಳಿ. ಬಟ್ ನನಗೆ 20 ರೂಪೀಸ್ ಜಸ್ಟ್. ಆ್ಯಂಡ್ ದೆನ್ ಒನ್ ಮೋರ್ ಥಿಂಗ್, ನೀವು ಕ್ಯಾಶ್ ಇಲ್ಲ ಅಂತಂದ್ರೆ ಆಬ್ವಿಯಸ್ಲಿ ಮತ್ತು ನೀವು ನೆಟ್ವರ್ಕು ಇಲ್ಲ ಇಲ್ಲೇ. ಅದಕ್ಕಂತೇಳಿ ಮತ್ತು ನಾನು ಎಕ್ಸ್ಟ್ರಾ 10 ರೂಪಾಯಿ ಪೇ ಮಾಡ್ಬೇಕು. ಸಿ ಇಟ್ಸ್ ಮೈಟ್ ಬಿ ಅ ವೆರಿ ಸ್ಮಾಲ್ ಅಮೌಂಟ್ ಟು ಮೀ. ಐ ಮೀನ್ ಲೈಕ್
ಗೈಸ್ ಮಾಗೋಡ್ ಫಾಲ್ಸ್ ರೋಡ್ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಫುಲ್ ಆಫ್ ರೋಡ್ ಇದ್ದಂಗೆ ಅದ, ಸ್ವಲ್ಪ ಜಾಸ್ತಿನ ಅದ. ಮಾಗೋಡ್ ಫಾಲ್ಸ್, ಎಸ್ 2 ಕಿಲೋಮೀಟರ್ಸ್. ಯಾವನೂ ಇಲ್ಲ ಈ ರೋಡ್ನಾಗ, ನಾವು ಒಬ್ಬನೇ, ಯಾವನೂ ಇಲ್ಲ. ಆಗಿಲಿಂದ ಒಂದು ವಾಪಸ್ ಮುಂದೆ ಯಾವನೂ ಬರಾಕತ್ತೇ ಇಲ್ಲ ರೋಡ್ನಾಗ. ನನಗೆ ಒಂದೊಂದು ಸರಿ ಇಂಥ ರೋಡ್ ಸ್ವಲ್ಪ ನರ್ವಸ್ನೆಸ್ ಬರ್ತೈತಿ. ಬಟ್ ಸ್ಟಿಲ್ ಇದು ಜಂಗಲ್ ಐತಿ ಪೂರಾ, ನಾ ಒಬ್ಬನ ಅದೀನಿ. ಬಟ್ ಸ್ಟಿಲ್ ಬೆಳಗ್ಗೆ ಅಲ್ಲ, ಬೆಳಕಿನಾಗ ಏನು ಆಗೋಂಗಿಲ್ಲ. ಫಸ್ಟ್ ಆಫ್ ಆಲ್ ನಾವೆಲ್ಲ ಬಿಲೀವ್ ಮಾಡೋಂಗಿಲ್ಲ. ಬಟ್ ಸ್ಟಿಲ್ ಅದಕ್ಕೆ ಸಣ್ಣವಿದ್ದಾಗಿಂದ ತಲೆ ಕುಂದಿರ್ಸ್ಬಿಟ್ಟಿರ್ತಾರಲ್ಲ, ಇಲ್ಲಿ ಹೋಗ್ಬೇಡ ಭೂತ ಐತಿ, ಇಲ್ಲಿ ಹೋಗ್ಬೇಡ ದೆವ್ವ ಬರ್ತೈತೆ ಅಲ್ಲಿ, ಹಂಗೆ ಅಂತೇಳಿ. ಸೊ ಅದೆಷ್ಟು ಬ್ರೈನ್ ಒಳಗೆ ಹೋಗ್ಬಿಟ್ಟಿರ್ತೈತೆ ಅಂದ್ರೆ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೈತೆ. 1-2-3 ಕಾರ್ ಅಷ್ಟೇ ಅದಾವೆ. ಬಟ್ ಸಂಡೇ ನಾ ಫುಲ್ ರಶ್ ಇರ್ತದೆ ಹಂಗೆ ಹಿಂಗೆ ಅಂತ ಅನ್ಕೊಂಡೆ ಬಂದೆ ನಾನು ಆ್ಯಕ್ಚುಲಿ. ಎಷ್ಟು 30 ರೂಪೀಸ್ ಅಲ್ಲ, ಅಲ್ಲೇನು ಇಸ್ಕೋತಾ ಇದ್ದಾರೆ ಇವರೆಲ್ಲ? ಅದು ಪಂಚಾಯತ್ ಸರ್. ಅದೇ ಅಲ್ಲ, ಎದಕ್ಕೆ ಅಂತ ಪಾರ್ಕಿಂಗ್ ಅಂತ ತಗೊಳ್ತಾ ಇದ್ದಾರೆ. ಅಲ್ಲಿ ಪಾರ್ಕಿಂಗ್ ಎಲ್ಲಿ ಪಾರ್ಕಿಂಗ್ ಮಾಡ್ತೀವಿ ಅದು ನಮಗೂ ಮಾಹಿತಿ ಇಲ್ಲ, ಆದರೆ ಅದು ಪಾರ್ಕಿಂಗ್ ಅಂತ ತೊಗೊತಾ ಇದ್ದಾರೆ ಅವರು. ಅದೇ ಪಾರ್ಕಿಂಗ್ ಅಂತ ತಗೋತಾ ಇದ್ದಾರೆ. ಬಟ್ ನಾನು ಅಲ್ಲಿ ಹೇಳಿದೆ ಇಲ್ಲೆಲ್ಲಿ ಪಾರ್ಕಿಂಗ್ ಅಂತ. ಒಂದು ಸೆಕೆಂಡ್, 10 ರೂಪೀಸ್ ಕೊಡ್ತೀನಿ. ಈಗ ಅವ್ರ ಹತ್ರ ವೈಫೈ ಕನೆಕ್ಟಿಗೆ 10 ರೂಪಾಯಿ ಎಕ್ಸ್ಟ್ರಾ, 20 ರೂಪಾಯಿ ಇದಕ್ಕೆ ಬೈಕಿಗೆ. ಆಮೇಲೆ ಮತ್ತೆ ಇದು ಮಾಡಿದೆ ನಾನು, ಅವ್ರ ಕಡೆ ದುಡ್ಡು ಇಸ್ಕೊಂಡೆ ಎಕ್ಸ್ಟ್ರಾ 80 ರೂಪಾಯಿ ಇಲ್ಲಿ ಕೊಡ್ಲಿಕ್ಕೆ. ಈಗ ಮತ್ತೆ ಇಲ್ಲೇ ಬಂದು ವೈಫೈ ಕನೆಕ್ಟ್ ಮಾಡ್ಬೇಕಲ್ಲ ಮತ್ತೆ. ಇಲ್ಲೂ ಇಲ್ವಾ? ಚಲೋ, ವಿ ಆರ್ ನಾವ್ ಆ್ಯಟ್ ಮಾಗೋಡ್ ಫಾಲ್ಸಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ರಿ, ನಾ ಹೇಳಿದ್ನಲ್ಲ ನಿಮಗೆ, ದಿಸ್ ಇಸ್ ನಮ್ಮ ಧಾರವಾಡ ಉಣ್ಕಲ್ ಲೇಕ್ ಏನೈತಲ್ಲ ಹುಬ್ಳಿ ಒಳಗೆ, ಆ ಕೆರೆಯಿಂದನೇ ಬಂದಿದ್ದೀವಿ. ಇದು ಉಣ್ಕಲ್ ಕೆರೆ ಐತಲ್ರಿ ಹುಬ್ಳಿ ಒಳಗೆ, ಅಲ್ಲಿದ್ದ ಒರಿಜಿನ್ ಇದು ಬೆಡ್ತಿ ರಿವರ್. ಅದು ಕೋಡಿ ಹೊಡೆದ ನೀರು ನೆಕ್ಸ್ಟ್ ಅಲ್ಲಿಂದ ಹಂಗೆ ಬಂದು ಇಲ್ಲಿಂದ ಇಲ್ಲಿ ಬರ್ತದೆ. ಅಷ್ಟು ದೊಡ್ಡದಿದೆಯೋ? ಅಲ್ಲಿಂದ ಬರ್ತದೆ ನೀರು. ಅಂದರೆ ನಡಕ್ಕೆ ಮಿಡಲ್ ಸಣ್ಣ ಹಳ್ಳ ಕೊಡ್ತೈತಿ. ಬಟ್ ಹುಬ್ಳಿ ಒರಿಜಿನ್ ಇದ್ರದ್ದು, ಅದಕ್ಕೆ ಬರ್ತಾರೆ ನೋಡಿ. ಇಲ್ಲಿ ಹುಬ್ಬಳ್ಳಿ ಉಣ್ಕಲ್ ಕೆರೆಯಿಂದ ಹುಟ್ಟಿದ್ದು. ಇದೇ ಮುಂದೆ ಬಡ್ತಿಯಿಂದ ಅಲ್ಲಿ ಗಂಗಾವಳ್ಳಿ ರಿವರಿಂದ ಮತ್ತು ಸಮುದ್ರಕ್ಕೆ ಸೇರುತ್ತೆ. ಮಸ್ತದ ಕೂಲ್ ಬ್ರೀಸ್, ತಂಪಾದ ಗಾಳಿ. ಎಕ್ಸ್ನಾಗ ರೆಕಾರ್ಡ್ ಮಾಡತ್ತೈತಿ ಈಗ. ಇದೆಲ್ಲ ನೀವೇನು ನೋಡಕತ್ತೀರಿ ಕೆಳಗಿದು ಅನ್ಟಚ್ಡ್ ಇದೆ. ಸೊ ಇಲ್ಲಿ ಯಾರೂ ಹೋಗೇ ಇಲ್ಲ ಇನ್ನೂ ತನ ಅನ್ಕೋತೀನಿ ನಾನು. ಯಾಕಂತಂದ್ರೆ ಇಲ್ಲಿ ಹೋಗಕ್ಕೆ ದಾರಿನೇ ಇಲ್ಲ. ಅದೊಂದು ಬೆಸ್ಟ್ ವೇ ಅಂತೀನಿ. ಒಂದು ಸರಿ ನೇಚರ್ ದೂರಿಂದ ನೋಡಿನೇ ಎಂಜಾಯ್ ಮಾಡ್ಬೇಕು ಅನ್ಕೋತೀನಿ ನಾನು. ಮೋಸ್ಟ್ಲಿ ಎಷ್ಟು ಅನ್ಟಚ್ಡ್ ಇರ್ತೈತಿ, ಅಷ್ಟು ಕುತೂಹಲ ಇರ್ತೈತಿ, ಅಷ್ಟು ಕ್ಯೂರಿಯಾಸಿಟಿ ಇರ್ತೈತಿ. ನನಗೆ ಯಾವಾಗಲೂ ಕ್ಯೂರಿಯಾಸಿಟಿ ಏನಂತಂದರೆ ಅಲ್ಲಿ ಯಾರೂ ಹೋಗ್ಯಾರನ, ಅಲ್ಲಿ ಹೆಂಗೆ ಹೋಗೋದು, ಹೋದ್ರೆ ಹೆಂಗಿರ್ಬೋದು ಅಲ್ಲಿ ಕೆಳಗೆಲ್ಲ ಫಾಲ್ಸ್ ಕಡೆ. ಸೊ ನೀವು ಅಲ್ಲಿ ನೋಡ್ಬೋದು, ಆ ಕಡೆ ವ್ಯಾಲಿ ಅದ, ಆ ಕಡೆಯಿಂದ ಈ ಕಡೆಯಿಂದ ವ್ಯಾಲಿ ಹೆಂಗೆ ಐತದೆ. ಅದ್ರ ಕೆಳಗೆ ನಡಕ್ಕೆ ಆ ಕಡೆ ಗುಡ್ಡ, ಅದ್ರ ನಡಕ್ಕೆ ಹಾಸಿ ಬರತೈತದ ನೀರು. ಸೊ ಬೆಸ್ಟ್. ಅಲ್ಲೆಲ್ಲ ಹೆಂಗಿರ್ಬೋದು, ಆ ಕಡೆ ಎಲ್ಲ ಗಿಡ, ಅಷ್ಟು ದೊಡ್ಡ ದೊಡ್ಡ ಗಿಡ ಅದ ನೋಡ್ರಿ ಅಲ್ಲಿ ಹೆಂಗೆ ಗುಡ್ಡದಾಗ. ನೋಡಲ್ಲ ಎಷ್ಟು ದೊಡ್ಡ ವ್ಯಾಲಿ ಐತದ. ಖಾಲಿ ಆತ, ಈಗ ಯಾರೂ ಇಲ್ಲ ಇಲ್ಲಿ ಮೋಸ್ಟ್ಲಿ. ಅಲ್ಲಿ ಒಂದು ಸ್ವಲ್ಪ ಜನ ಹುಡುಗರು ಅವರು ಮೇಲೆ ಹೋಗೋದನ್ನ ಅನ್ಸಲ್ತೀನಿ. ಜನನ ಇಲ್ಲ ಗೈಸ್, ಜನನ ಇಲ್ಲ ಆ್ಯಕ್ಚುಲಿ. ಜನ ಜಾಸ್ತಿ ಇಲ್ಲ, ಯಾಕೆ ಗೊತ್ತಿಲ್ಲ. ಜಸ್ಟ್ ಬರಾಕತ್ತಿಲ್ಲ ಅಂತಿಲ್ಲ, ಅಷ್ಟು ಜನ ಕೇಳಿದೆ ನಾನು, ಜನನ ಬರಾಕತ್ತಿಲ್ಲ ಅಂತೆ. ಅಲ್ಲಿ ನೋಡಿದ್ರೆ ಹೋಟೆಲ್ನಾಗ ರೆಸ್ಟೋರೆಂಟ್ನಾಗ ಭಾಳ ಜನ ಇದ್ರು. ಅರೌಂಡ್ 100+. ಅದು 1-2 ಬಸ್ ನಿಂತಿದ್ವು. ಅದು ಮುಂಚೆ 1-2 ಬಸ್ ಬರತ್ತಿತ್ತು.
ಸಿಕ್ಕಾಪಟ್ಟೆ ಜನ ಅದಾರ ಅಲ್ಲಿ, ಬಟ್ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಕೆಳಗಡೆ ಹೊಂಟಾರೆ. ಆಮೇಲೆ ಇಲ್ಲಿ ರೋಡ್ ಸರಿ ಇಲ್ಲ. ನಾನು ಹಿಂಗೆ ತೋರಿಸಿದ್ದೆ ನಿಂಗೆ ವಿಡಿಯೋ ರೆಕಾರ್ಡಿಂಗ್ ನಂಗೆ ಐತಿ. ರೋಡು ಸರಿ ಇಲ್ಲ, ಕಾರೆಲ್ಲ ಬರ್ಬೋದು, ಬಟ್ ಭಾಳ ವೆರಿ ಕೇರ್ಫುಲ್ಲಾಗಿ ಬರಬೇಕಾಗ್ತೈತಿ. ಸೊ ಹಂಗಾಗಿ ಜನ ಇಂಟ್ರೆಸ್ಟ್ ತೋರ್ಸತ್ತಿಲ್ಲ ಅನ್ಕೋತೀನಿ ನಾನು. ಆಮೇಲೆ ಇದು ಒಂದು ಸರಿ ನೋಡಿದ್ರೆ ಮುಗಿತೆ. ಆಮೇಲೆ ನೀರಾಗ ಆಟ ಆಡೋಕ್ಕೆ ಬರೋಂಗಿಲ್ಲ, ಅಂದರೆ ಲೈಕ್ ಕೆಳಗೆ ಹೋಗಕ್ಕೆ ಬರೋಂಗಿಲ್ಲ. ಸೊ ಇದು ಮ್ಯಾಲಿಂದ ನೀವು ಜಸ್ಟ್ ವ್ಯೂ ಪಾಯಿಂಟ್ ನೋಡೋದು ಅಷ್ಟೇ ಐತಲ್ಲ. ಸೊ ಹಂಗಾಗಿ ಜನ ಬರೋಕತ್ತಿಲ್ಲ ಏನೋ ಅನ್ಕೋತೀನಿ ನಾನು ಮೋಸ್ಟ್. ಓಕೆ, ಸೊ ನಿಮಗಿಲ್ಲೇ 2 ವ್ಯೂ ಪಾಯಿಂಟ್ಸ್ ಅದಾವೆ. ಒಂದು ನೀವು ಈ ಕಡೆ ಕೆಳಗೆ ಬಂದಮೇಲೆ ಇಲ್ಲಿ ಡೈರೆಕ್ಟ್ ಒಂದು ವ್ಯೂ ಪಾಯಿಂಟ್ ಐತಲ್ಲ, ಇಟ್ ಈಸ್ ಸೈಡ್ ವ್ಯೂ ಪಾಯಿಂಟ್ ಟೈಪ್. ಸೊ ನಿಮ್ಗೆ ಅಲ್ಲೇ ಒಂದು ಐತಿ ಕಾಣಿಸ್ತು. ಇನ್ನೊಂದು ವ್ಯೂ ಪಾಯಿಂಟ್ ಕೆಳಗಡೆ ಒಂದು ಐತಿ. ಸೊ ನಾನು ಕೆಳಗಡೆ ಹೊಂಟೀನಿ, ಅಲ್ಲೊಂದು ನೋಡಿ ತೋರಿಸ್ತೇನೆ ನಿಮಗೆ. ದಾರಿ ಮಸ್ತ್ ಐತಿ, ಅಂದರೆ ಲೈಕ್ ನೈಸ್ ಒನ್. ಸ್ವಲ್ಪ ಹುಷಾರಾಗಿ ಹೋಗ್ಬೇಕಿಲ್ಲ. ಮತ್ತೊಂದು ವ್ಯೂ ಪಾಯಿಂಟಿಗೆ ಬಂದೈತಿ, ಈಗ ನೋಡ್ಬೋದು. ಸ್ವಲ್ಪ ಕ್ಲೈಂಬಿಂಗ್ ನೋಡಿರ್ಬೋದು ನೀವು, ಕ್ಲೈಂಬಿಂಗ್ ಸ್ವಲ್ಪ ಜಾಸ್ತಿ ಐತಿ. ಇನ್ನೊಂದು ಸ್ಟೆಪ್ ಐತೆ ಅಷ್ಟೇ ಮೇಲ್ಗಡೆ, ಬಟ್ ಅದಕ್ಕಿಂತ ಮುಂಚೆ ಒಂದು ವ್ಯೂ ಪಾಯಿಂಟ್ ಐತಿ. ಓಕೆ ಸರ್, ಇಲ್ಲೇ ಅದಾರ, ನೋಡಿಲ್ಲ ಇವ್ರನ್ನ. ಓಹ್, ಅಲ್ಲೂ ಇನ್ನೂ ಸ್ವಲ್ಪ ಜನ ಅದಾರ. ನಾನು ಭಾಳ ಕೇರ್ಫುಲ್ಲಾಗಿರ್ಬೇಕು ವಿತ್ ಮೈ ಐಟಮ್ಸ್. ಐ ಬೆಟರ್ ಕ್ಯಾಮ್ರಾ ಅದಾವ ಮರೆ 30,000 ರೂಪಾಯಿ 40,000 ರೂಪಾಯ್ದು. ಈಗ ನೋಡ್ಬೋದು ನೀವು ವ್ಯೂ ಪಾಯಿಂಟ್. ಇವು ಕೆಂಪಂಗೆ ಭಾಳ ಕೇರ್ಫುಲ್ಲಾಗಿರ್ಬೇಕು. ನಾವು ಸಣ್ಣರಿದ್ದಾಗ ಹೇಳಿದ್ರಿ ಯಾವಾಗಲೂ, ಕರಿಮಂಗ್ಯ ಸ್ವಲ್ಪ ಇಟ್ಸ್ ನಾಟ್ ದ್ಯಾಟ್ ವೈಲೆಂಟ್, ಬಟ್ ಕೆಂಪಂಗ್ಯ ಭಾಳ ಮಾಡ್ತಾವೆ ಅಂತೇಳಿ. ಇಲ್ಲಿ ಒಂದು ಪಾಯಿಂಟ್ ಐತಿ. ನೋಡ್ತಿರ್ಬೋದು ಏನು ಜಂಗಲ್ ಐತದೆ ಮಸ್ತ್. ಓಕೆ, ಮೇಲ್ಗಡೆ ಇದೆ ಫೈನಲ್ ವ್ಯೂ ಪಾಯಿಂಟ್ ಅಂತ ಅನ್ಕೋತೀನಿ. ಇನ್ನೊಂದು ಏನರ ವ್ಯೂ ಪಾಯಿಂಟ್ ಐತೆ ಅನ್ನೋ ಗೊತ್ತಿಲ್ಲ ಆ ಕಡೆ ಹೋಗೋಕೆ. ಜೇನ್ಕಲ್ ಗುಡ್ಡ ರೋಡಿಗೆ ಹೊಂಟೆ ನಾನು. ನೀವು ಮಾಗೋಡ್ ಫಾಲ್ಸ್ ಹೊರಗಡೆ ಬಂದ ತಕ್ಷಣ ನೀವೇನು ಹಿಂಗೆ ಕೆಳಗಡೆ ಇಳಿದ ಮ್ಯಾಲೆ ಇಳ್ತಿರಲ್ಲ, ಮ್ಯಾಲೆ ಇಳಿದ ತಕ್ಷಣ ಲೆಫ್ಟಿಗೆ ಹೋಗೋ ರೋಡ್ ಜೇನ್ಕಲ್ ಗುಡ್ಡಕ್ಕೆ ಹೋಗೋ ರೋಡ್ ಮೋಸ್ಟ್ಲಿ. ಏನಾಯ್ತಪ್ಪ, ಆಯ್ಸ್ ಏನು ಮಸ್ತ್ ಆಯಿತು. ಜಾಸ್ತಿ ಬಿಸಿಲು ಬೀಳಾಕತ್ತಿಲ್ಲ, ಫುಲ್ ತಂಪು ಅನ್ಸತ್ತೈತೆ ನಂಗೆ. ಓಕೆ, ಜೇನ್ಕಲ್ ಗುಡ್ಡ ಇಲ್ಲಿಂದ ಈಗ 4 ಕಿಲೋಮೀಟ್ರ್ ಬಂದ್ವಿ ನಾವು. ಇನ್ನೊಂದು ಕಿಲೋಮೀಟ್ರ್ ಅಷ್ಟೇ ಹಿಂಗೈತಿ. ಸೊ ನಿಮ್ಗೆ ಕಾರ್ ಬರ್ತೈತಿ, ಸ್ವಲ್ಪ ಟಯರ್ ಸ್ವಲ್ಪ ಹಿಂಗಾಯ್ತು ಅಂದರೆ ತೊಗೊಂಬರಕ್ಕೆ ಹೋಗ್ಬೇಡ್ರಿ. ಚಲೋ ಟಯರ್ ಸ್ವಲ್ಪ ತೊಗೊಂಬರ್ರಿ. ಕಲ್ ಭಾಳ ಅದಾವ. ಸೊ ಸ್ವಲ್ಪ ನಿಧಾನಾಗಿ ಬರ್ಬೇಕಷ್ಟೆ, ಕಲ್ಗಿಲ್ ನೋಡ್ಕೊಂಡು. ಹಿಂಗಂತೂ ಐತಿ ರೋಡ್ ಪರಿಸ್ಥಿತಿ, ಹಿಂಗೆ ಐತಿ. ನೀವು ಟಿಲ್ ಜೇನ್ಕಲ್ ಗುಡ್ಡ ಅಂದರೆ ಲೈಕ್ 1 ಕಿಲೋಮೀಟ್ರ್ ಅಷ್ಟೇ ಹಿಂಗೈತಿ. ಮಾಗೋಡಿಂದ ಏನು ಬರ್ತಿರಲ್ಲ ನೀವು, ಅಲ್ಲೇ ಸ್ವಲ್ಪ ಬ್ಯಾಡ್ ರೋಡ್ ಏನು ಹಂಗೈತಲ್ಲ, ಹಂಗೆ ಇಲ್ಲೂ ಹಂಗೆ ಐತಿ. 1 ಕಿಲೋಮೀಟ್ರ್ ಐತೆ ಅಂತ ನಾವು 1 ಕಿಲೋಮೀಟ್ರ್ ಇರ್ಬೋದು. ಯಾಕಂದ್ರೆ ನಾನು ಅಲ್ಲೇ 5 ಕಿಲೋಮೀಟ್ರ್ ಬರ್ತಿದ್ರೆ ಐ ಥಿಂಕ್ ನಾ ಈಗ ಅಷ್ಟು ಬಂದೇನಿ. ಒಂದು 4 ಕಿಲೋಮೀಟರ್ಸ್ ಅಂತೂ ಬಂದೆ ನಾವು, ಐ ಥಿಂಕ್ ಸೊ. ಅಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಅಂತೂ ಬಂದೆವು. ಇಷ್ಟೇ ಮುಗೀತು. ಇನ್ನೊಂದು ಸ್ವಲ್ಪ ಮ್ಯಾಲೆ ಹೋಗಿ ಹಿಂಗೆ ಮ್ಯಾಲೆ ಹೋಗಿದ್ರೆ ಬಂದುಬಿಡ್ತದೆ ಅಷ್ಟೇ. ಈ ಕಡೆ ನಾನು ಓಕೆ ಸರಿಪ್ಪ. ಇಲ್ಲ ಏನು ಎದುರ್ತೀವಿ ಮಾರ, ಬಾಹುಬಲಿ ಹೆಂಗೆ ನೀನು ಬಾಹುಬಲಿ ಅಂತ ಹೆಸರು ಇಟ್ಕೊಂಡು. ಎಷ್ಟು ಗೈಸ್ ಇದೆ, ಭಾಳ ಇನ್ಕಾಲ ಐತಿ. ಹಿಂಗೈತದ, ಹೆಂಗೈತೆ ಹೇಳ್ರಿ, ಹಿಂಗೈತಿ, ಹಿಂಗಿಲ್ಲ, ಹಿಂಗೈತಿ. ಸ್ವಲ್ಪ ಹುಷಾರಾಗಿ ಬರ್ಬೇಕು. ಅಲ್ಲೇ ಒಮ್ಮಕ್ಳೆ ಫುಲ್ ಜೋರ ಯಾವ್ರ ಇದು ಈಗ ಎಕ್ಸ್ಪಲ್ಸವ್ರೆ, ನಮ್ಮ ಎಕ್ಸ್ಪಲ್ಸ್ ರೈಡ್ ಅದಲ್ಲ ರಾಜ್, ಫುಲ್ ಅಲ್ಲಿಂದ ಫುಲ್ ಜೋರು ಬಂದು ಹಿಂಗೆ ಒಮ್ಮಕ್ಳೆ ಹೆಂಗಿರ್ತೈತೆ, ಹೆಂಗೆ ಬಂದು ಹಿಂಗೆ ಜಿಗಿಸೆ ಬಿಡ್ತಾನ ಅಣ್ಣ. ಸ್ಲೋ ಇಂಥಲ್ಲೆಲ್ಲ ಗೊತ್ತಾಗಂಗಿಲ್ಲ. ಒಮ್ಮಕ್ಲೆ ಇನ್ಕ್ಲೈನ್ ಬಂದುಬಿಡ್ತಾವೆ, ಒಮ್ಮಕ್ಲೆ
ಡಿಕ್ಲೈನ್ ಬಂದುಬಿಡ್ತೈತಿ, ಡಿಸೆಂಟ್ ಬಂದುಬಿಡ್ತೈತಿ. ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡಿಬೇಕಿಲ್ಲ. ಯಾರು ಔಟ್ಸೈಡರ್ ಬಂದಿರ್ತಿರಲ್ಲ ಅವ್ರಿಗೆ ಹೇಳತ್ತೀನಿ. ಇದರದ್ದು ಪರಿಸ್ಥಿತಿ ಅಷ್ಟು ಅವ್ವ ಅಯ್ಯೋಯ್ಯಪ್ಪ, ಸ್ವಲ್ಪ ಮಿಸ್ ಆತು ಇಲ್ಲಿ ಕಂದ್ರೆ ನಮ್ಮದು ಚೇನ್ಕುಲ್ಲ ಗುಡ್ಡ. ಹೇ ಯಾರ್ ಬಂದ್ವಿ ಗೈಸ್, ಚೇನ್ಕುಲ್ಲ ಗುಡ್ಡಕ್ಕೆ ಬಂದ್ವಿ. ಚೇನ್ಕಲ್ ಗುಡ್ಡ ಇಂದ ಕೆಳಗಡೆ ಹಾಕತ್ತೀವಿ. ಸೊ ಇದೇನೈತಲ್ಲ ವ್ಯೂ. ಈಗ ನಾನು ಈಗ ಹೆಲ್ಮೆಟ್ ಹಾಕ್ಕೊಂಡೆ, ಹೆಲ್ಮೆಟ್ ವ್ಯೂ POV ಶಾರ್ಟು ತೋರ್ಸಕತ್ತೇನೆ ನಾ ಈಗ ನಿಮಗೆ. ನಾನು ಹಳೆ ವ್ಲಾಗ್ನಾಗ ಐತಿ, ಬಟ್ ಇದು ಕ್ವಾಲಿಟಿ ವೈಸ್ ಇದು ಇಂಪ್ರೂವ್ ಮಾಡಿಲ್ಲ. ಸೊ ಹಂಗಾಗಿ ಮತ್ತೊಂದು ಸರಿ ರೆಕಾರ್ಡ್ ಮಾಡತ್ತೇನೆ ಅಷ್ಟೆ. ಓಕೆ, ಹಿಯರ್ ವಿ ಗೋ ಗೈಸ್. ಅಲ್ಲಿಂದ ಓಡ್ಕೊಂಡು ಬಂದೆ, ಡಗಡ ಒಂದು ಬಿದ್ದು ಅಲ್ಲಿಂದ ಟಂಗ್ ಅಂತ ಹಾರಿ ಕೆಳಗಡೆ ಹೋಗ್ಬಿಟ್ರೆ ಬಾಡಿನೂ ಸಿಗೋಂಗಿಲ್ಲ. ಅಲ್ಲಿ ನೀರು ಐತಿ, ಅದು ನದಿ, ಇದು ಬೆಡ್ತಿ ರಿವರ್. ಓಕೆ ಗೈಸ್, ಚೇನ್ಕಲ್ ಗುಡ್ಡ ಮುಗಿಸ್ದು ನಿಮ್ಗೆ 10 ರೂಪೀಸ್ ತೊಗೋತಾರೆ ಇಲ್ಲೇ ಪಾರ್ಕಿಂಗ್ ಫೀಸ್, ಆಮೇಲೆ ಎಂಟ್ರಿ ಫೀಸ್ ಎರಡು ಸೇರಿ, ಅಂದ್ರೆ ನಿಮಗೆ ಎರಡು ಸೇರಿ. ಆಮೇಲೆ ಬೆಸ್ಟ್ ಥಿಂಗ್ ಏನಂತಂದ್ರೆ ನಿಮಗೆ ಇಲ್ಲಿ ವಾಶ್ರೂಮ್ಸ್ ಅದಾವೆ, ಕ್ಲೀನ್ ಐತಿ, ಅದೊಂದು ಚಲೋ ಥಿಂಗ. ನೀರು ಐತಿ. ಸೊ ನಿಮಗೆ ಇಲ್ಲಿ ನೆಟ್ವರ್ಕ್ ಐತಿ ಅನ್ಕೋತೇನೆ, ಏರ್ಟೆಲ್ ಬಂತು ನನಗೆ ನೆಟ್ವರ್ಕ್. ಸೊ ನೀವು ಇಲ್ಲಿ ಫೋನ್ಪೇದು ಮಾಡ್ಬೋದು ಅನ್ಕೋತೀನಿ, ಗೊತ್ತಿಲ್ಲ. ಬಟ್ ಬೆಟರ್ ಅಟ್ಲೀಸ್ಟ್ ನೀವು ಇಲ್ಲಿ ಮಾಗೋಡ ಒಳಗಡೆ ಬರಾಕತ್ರೆ, ಯಲ್ಲಾಪುರ ಒಳಗಡೆ ಬರಾಕತ್ರೆ ಒಂದು 100-200 ರೂಪೀಸ್ ಅಟ್ಲೀಸ್ಟ್ ಬೇಸಿಕ್ ನೀವು ಇಟ್ಕೊಂಬರ್ರಿ. ಯಾಕಂದ್ರೆ ಮಾಗೋಡಂಗಂತೂ ವೈಫೈ ಇಲ್ಲ, ಅಲ್ಲಿ ನೆಟ್ವರ್ಕ್ ಬರೋಂಗಿಲ್ಲ. ನಾನು ಏರ್ಟೆಲ್ ಚೆಕ್ ಮಾಡೀನಿ, ಜಿಯೋ ನಂಗೆ ಗೊತ್ತಿಲ್ಲ. ಸೊ ಅಲ್ಲೇನೋ ಪಂಚಾಯತ್ ಇಸ್ಕೊಳತ್ತಾರಲ್ಲ, ಅಲ್ಲಿಯೂ ನಿಮಗೆ ಅವ್ರ 20 ರೂಪೀಸ್ 30 ರೂಪೀಸ್ ಬೇಸ್ಡ್ ಆನ್ ಇವ್ರ ಕಾರ್ ಬೈಕಿಗೆ 20 ರೂಪೀಸ್ ಐತಿ. ಸೊ ನಾವು ವೈಫೈಗೆ ಎಕ್ಸ್ಟ್ರಾ 10 ರೂಪಾಯಿ ಕೊಟ್ಟೆ. ಸೊ ಅದು ನಿಮ್ಗೆ ಉಳಿತೈತಿ. ಸೊ ಒಂದು 100 ರೂಪೀಸ್ 200 ರೂಪೀಸ್ ಕ್ಯಾಶ್ ಇಟ್ಕೊಂಬರ್ರಿ. ಯೂಶ್ವಲಿ ಇಟ್ಕೊಂಬರ್ತಾರೆ ಜನ. ನಾನು ಸ್ವಲ್ಪ ಭಾಳ ಡಿಪೆಂಡೆಂಟ್ ಆಗ್ಬಿಟ್ಟೆ ನೀವು ಫೋನ್ಪೇ ಮೇಲೆ. ಓಕೆ, ಅಂತೂ ಇಂತೂ ನಾವು ಈಗ ಕಾರವಾರ ಹೈವೇ ರೋಡಿಗೆ ಬಂದೆ, ಅಂದರೆ ಹೊರಗೆ ಬಂದೆ. ನೀವು ಎದುರುಗಡೆ ನೋಡ್ಬೋದು ನಮ್ಮ ಎಕ್ಸ್ಪಲ್ಸ್ ರಾಜ್ ಬ್ರೋ ಇದ್ದಾರೆ. ಈಗ ಫುಲ್ ಧೂಳು ಆಗ್ಬಿಡೋದು ಅಂದ್ರೆ. ಓಹೋ ಹೋ 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 ಮಳೆ ಬರಾಕತ್ತೈತಿ ಗಾಯ್ಸ್. ಮಳೆ ಬಂತು. ಮೈಕ್ ಸೆಟಪ್ ನಮ್ದು ವಾಟರ್ ಪ್ರೂಫ್ ಇಲ್ಲ. ಸೊ ಹಂಗಾಗಿ ನಾವು ಇದು ತೆಗಿಬೇಕು, ಕ್ಯಾಮ್ರಾ ತೆಗಿಬೇಕು, ಪಟ್ನ ತೆಗಿಬೇಕು. ಇದೆಲ್ಲ ನೀರು ಮ್ಯಾಲೆ ಬಂದಿರ್ತೈತಿ, ಅವಾಗ ಇಟ್ಕೊಂಗಿಲ್ಲ. ಸ್ವಲ್ಪ ನೀರಿದ್ದಾಗ ಓಕೆ. ಮತ್ತು ಈಗ ನೋಡ್ಬೋದು, ನಾನು ಲಾಸ್ಟ್ ಟೈಮ್ ಬಂದಾಗ ನಾವು ಫುಲ್ ಕೆಳಗಿದ್ದಿದೆ. ಯಾಕಂದ್ರೆ ಫುಲ್ ನಾವು ಸಮ್ಮರ್ನಾಗ ಬಂದಿದ್ವಿ, ಪೀಕ್ ಸಮ್ಮರ್ನಾಗ ಬಂದಿದ್ವಿ. ಹಾಗಾಗಿ ಅವಾಗೇ ಇರಲಿಲ್ಲ. ಏನು ನನಗೂ ಕೆಳಗೂ ಇರಬೇಕು.
ಓ ರೆಕಾರ್ಡ್ ಅಲ್ಲಿ ಹೋಗೋದಕ್ಕೆ ಇಲ್ಲಿ ಹೋಗೋದು ಹಂಗೆ ಇಟ್ಬಿಟ್ಟಾನ ರೆಕಾರ್ಡ್ ಬಂದ್ ಮಾಡ್ಬೇಕು ನೋಡ್ರಿ ಗೈಸ್ ಏನು ವ್ಯೂ ಐತಲ್ಲ ಲೋವರ್ ಬ್ರಿಡ್ಜಿಗೆ ಹುಡುಗು ಸಿದ್ದು ಹಂಗೆ ಇನ್ನೂ ಬರಾಕತ್ತಿ ಸೊ ನಾನು ಮ್ಯಾಲೆ ಹೋಗ್ಬೇಕೀಗ ಓಕೆ ಹೋಟೆಲ್ ಅರಮನೆ ಮಳೆ ಬರತ್ತೈತಿ ಈಗ ಆ್ಯಕ್ಚುಲಿ ಸೊ ಹಾಗಾಗಿ ನಾವು ಮೈಕ್ ಸೆಟಪ್ ಆಗಿಲ್ಲ ಆ್ಯಸ್ ಯೂಶ್ವಲ್ ಯಲ್ಲಾಪುರನಾಗ ಅದೇವಿ ಊಟ ಮಾಡಿದ್ವಿ ಈಗ ಊಟ ಮಾಡಿದ್ವಿ ಎಷ್ಟಾದಂದ್ರೆ 5 ಗಂಟೆ ಆಗೈತಿ ಈಗ 5 ಗಂಟೆ ಆಗೈತಿ ಊಟ ಮಾಡಿದ್ವಿ ಈಗ ಸೊ ಒಂದು ಜರ್ಕಿನಂತೂ ಇಲ್ಲ ನಾನು ಫುಲ್ ಪ್ಯಾಕ್ ಅದೇನಿ ಕಪ್ಪು ಕಮ್ಮ ಮತ್ತು ಒಂದು ಪ್ಲಾಸ್ಟಿಕ್ ಕ್ಯಾರಿಗಳನ್ನ ಬ್ಯಾಗ್ ಹಾಕೋಣ ಚಲೋ ಮೈಕ್ ಅಂತೂ ಇಲ್ಲ ಏನೂ ಕೆಡ್ಸಂಗಿಲ್ಲ ಜಸ್ಟ್ ಎಷ್ಟಾಕೈತೆ ಅಷ್ಟು ರೆಕಾರ್ಡ್ ಮಾಡ್ತೀನಿ 20% ಬ್ಯಾಟ್ರಿ ಐತಿ ಅಷ್ಟಾಗ ಎಷ್ಟಾಕೈತೆ ಅಷ್ಟು ರೆಕಾರ್ಡ್ ಮಾಡಿ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೋತೇನೆ ನಾನು